ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹಣೆಬರವನ್ನ ಈಗಾಗಲೇ ಮತದಾರರು ಬರೆದಿದ್ದಾರೆ. ಮತಪಟ್ಟೆಗಳು ಕೂಡ ಈಗಾಗಲೇ ಮೈಸೂರಿನ ಮಹಾರಾಣಿ ಕಾಲೇಜಿನ ಸ್ಟ್ರಾಂಗ್ ರೂಮ್ ಅನ್ನ ತಲುಪಿವೆ. ಈಗಾಗಲೇ ಅಧಿಕಾರಿಗಳು ಆ ಒಂದು ಮತ ಪೆಟ್ಟಿಗೆಗಳನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರಪಡಿಸಲಿಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸ್ಟ್ರಾಂಗ್ ರೂಮ್ ಒಳಗಡೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಮೈಸೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ, ಮೈಸೂರು ನಗರ ಪೊಲೀಸ್ ಆಯುಕ್ತರಂತಹ ರಮೇಶ್ ಬಾನೋತ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸದ್ಯ ಈ ಒಂದು ಮತ ಪೆಟ್ಟಿಗೆಗಳನ್ನ ಒಳಗೆ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿ ಕಾರ್ಯೋನ್ಮುಖರಾಗಿದ್ದಾರೆ. ಜೂನ್ 4ರವರೆಗೆ ಇಲ್ಲಿ ಇದೇ ಒಂದು ಕೊಠಡಿಯಲ್ಲಿ ಮತ ಪೆಟ್ಟಿಗೆಗಳನ್ನ ಭದ್ರಪಡಿಸಲಾಗುತ್ತೆ. ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಸ್ಥಾಪನೆ ಮಾಡಲಾಗಿದ್ದು, ಡಿಮಸ್ಟರಿಂಗ್ ಸೆಂಟರ್ಗಳಿಂದ ಈಗಾಗಲೇ ಮತಯಂತ್ರಗಳು ಆಗಮಿಸಿವೆ. ಕಂಟೈನರ್ ವಾಹನಗಳಲ್ಲಿ EVM, AV ಪ್ಯಾಟ್ ಉಳ್ಳಂತಹ ಬಾಕ್ಸ್ಗಳನ್ನ ಸಂಘಟನೆ ಮಾಡಲಾಗಿತ್ತು. ಅನ್ಲೋಡ್ ಅನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನ ಬಳಸಿಕೊಂಡು ಚುನಾವಣೆಯನ್ನು ನಡೆಸಲಾಗಿತ್ತು. ಆಗ ಅದರ ಮತ ಪೆಟ್ಟಿಗೆಗಳನ್ನ ಸದ್ಯ ಈಗ ತೆಗೆದುಕೊಂಡು ಬರಲಾಗ್ತಿದೆ. ಸದ್ಯ ಸ್ಟ್ರಾಂಗ್ ರೂಮ್ ಬಳಿ 150ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡುವುದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಇನ್ನೇನೋ ಅಂತಿಮ ಹಂತದಲ್ಲಿ ಮತ ಪೆಟ್ಟಿಗೆಗಳನ್ನ ಮತ ಕೇಂದ್ರದ ಒಳಗಡೆ ಇರಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಖುದ್ದು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರೇ ಅದರ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ನಿನ್ನೆ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ. ಸುಮಾರು 77% ಮತದಾನ ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಿದೆ. ಮೈಸೂರು ಕೊಡಗು ವ್ಯಾಪ್ತಿಯ ಈ ಒಂದು ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 77% ಅಷ್ಟು ಮತದಾನ ಪ್ರಕ್ರಿಯೆ ನಡೆದಿದೆ. ಅದರಲ್ಲೂ ಚಾಮುಂಡೇಶ್ವರಿ, ಪಿರಿಯಾಪಟ್ಟಣ, ಹುಣಸೂರು ಭಾಗದಲ್ಲಿ ಅತಿ ಹೆಚ್ಚಿನ ಮತ ಆಗಿದೆ. ಇನ್ನು ನರಸಿಂಹರಾಜ, ಕೃಷ್ಣರಾಜ ಸೇರಿದಂತೆ ಇನ್ನುಳಿದ ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಸಾಂಗವಾಗಿ ಸಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕಟ್ಟೆಚ್ಚರವನ್ನ ವಹಿಸಿದ್ರು. ಶಾಂತಿಯುತ ಮತದಾನವನ್ನ ಮಾಡುವುದರ ಮೂಲಕ ಮೈಸೂರು ಮಾದರಿಯಾಗಿದೆ. ನೀವು ಇಲ್ಲಿ ಕೇಂದ್ರವನ್ನ ಗಮನಿಸ್ತಿರ್ಬೋದು. ಈ ಎಲ್ಲ ಅಂದ್ರೆ ಮತ ಪೆಟ್ಟಿಗೆಗಳು ಸದ್ಯ ಸ್ಟ್ರಾಂಗ್ ರೂಮ್ ಅನ್ನ ಸೇರಿವೆ. ಅಲ್ಲಿ ಮತ ಪೆಟ್ಟಿಗೆಗಳನ್ನ ಇರಿಸಲಾಗಿದೆ. ಮತ ಪೆಟ್ಟಿಗೆಗಳನ್ನ ಇರಿಸಿದ ಬಳಿಕ ಈ ರೀತಿ ಸೀಲನ್ನ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಮತ ಪೆಟ್ಟಿಗೆಗಳು ಒಳಗೆ ಹೋದ ಬಳಿಕ ಅದನ್ನ ಡೋರನ್ನ ಹಾಕ್ತಾರೆ. ಡೋರನ್ನ ಹಾಕಿದ ಬಳಿಕ ಮರದಲ್ಲಿ ಅದನ್ನ ಮುಚ್ಚಲಾಗುತ್ತೆ. ಅದನ್ನ ಅಧಿಕಾರಿಗಳ ಸಮ್ಮುಖದಲ್ಲೇ ಮುಚ್ಚಿದ್ದಾರೆ. ಜೊತೆಗೆ ಅದನ್ನ ತೆಗೆಯೋದು ಕೂಡ ಅಧಿಕಾರಿಗಳ ಹಾಗೂ ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳ ಏಜೆಂಟರುಗಳ ಸಮ್ಮುಖದಲ್ಲಿ ಇದನ್ನ ಜೂನ್ 4ರಂದು ತೆರೀತಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಮತ ಪೆಟ್ಟಿಗೆಗಳನ್ನ ಸ್ಟ್ರಾಂಗ್ ರೂಮ್ ಒಳಗಡೆ ಭದ್ರಪಡಿಸ್ತಿದ್ದಾರೆ. ಈ ಒಂದು ಸ್ಕ್ರೀನ್ನಲ್ಲೇ ದಿನದ 24 ಗಂಟೆಯೂ ಕೂಡ ಅಧಿಕಾರಿಗಳು ಕಣ್ಗಾವಲನ್ನ ಇರಿಸ್ತಾರೆ. CCTVಯನ್ನ ಎಲ್ಲ ಕೊಠಡಿಗಳ ಬಳಿಯೂ ಕೂಡ ಅಳವಡಿಸಿದ್ದಾರೆ. ದಿನದ 24 ಗಂಟೆಗಳು ಸಹ ಇಲ್ಲಿ ಅಧಿಕಾರಿಗಳು ಅದನ್ನ ಅಬ್ಸರ್ವ್ ಮಾಡ್ತಾರೆ. ಯಾರು ಕೂಡ ಆ ಸ್ಥಳಗಳಿಗೆ ಸುಳಿಯದಂತೆ ಎಚ್ಚರಿಕೆಯನ್ನ ವಹಿಸ್ತಾರೆ. ಅದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಒಳಗೆ ಸಂಭವಿಸಬಾರದು, ಜೊತೆಗೆ ಅನಾಮಧೇಯ ವ್ಯಕ್ತಿಗಳು ಒಳಗೆ ಹೋಗಬಾರದು, ಆ ರೀತಿಯ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾರೆ. ಇದಕ್ಕಾಗಿಯೇ ಬೇರೆ ಬೇರೆ ಭಾಗದಿಂದ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಮತ ಪೆಟ್ಟಿಗೆಗಳು ಸದ್ಯ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಭದ್ರವಾಗಿವೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.